ನಿನ್ನೆ ಪ್ರೀತಿಸುವೆ ಭಾಗ 84. ಆಫೀಸಿನಲ್ಲಿ ಕೂತಿದ್ದ ರೆಡ್ಡಿ ತನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಯೋಚನೆ ಮಾಡತೊಡಗಿದರು. ನನಗೆ ಗೊತ್ತಿರೋ ಪ್ರಕಾರ ಈಗಿನ ಟೈಮಲ್ಲಿ ನನಗೆ ಯಾರು ಶತ್ರುಗಳಿಲ್ಲ, ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇದ್ದಾರೆ. ಅಂದಮೇಲೆ ಯಾರು ನನ್ನ ವಿರುದ್ಧ ಪಿತೂರು ಮಾಡಿರ್ಬೋದು? ಕಾನ್ಸ್ಟೇಬಲ್ ಮೊದಲು ಲೇಡಿ ಕಾಲ್ ಮಾಡಿದ್ದು ಅಂದರು, ಆಮೇಲೆ ಜೆಂಟ್ಸ್ ಕಾಲ್ ಮಾಡಿದ್ದು ಅಂದರು. ಅವ್ರು ಮೊದಲು ಹೇಳಿದಾಗ ಯಾರಾದರೂ ಲೇಡಿ ಕಾಲ್ ಮಾಡಿರ್ಬೋದಾ? ಆ ರಾಘವ ಮೆಂಟಲ್ ಹಾಸ್ಪಿಟಲ್ಗೆ ಹೋದ್ಮೇಲೆ ನನಗೆ ಯಾವ ಶತ್ರುಗಳು ಕೂಡ ಎದುರಾಗಿಲ್ಲ. ಇಷ್ಟರ ತನಕ ಇಲ್ಲದ ಶತ್ರುಗಳು ಈಗ ಹೇಗೆ ಹುಟ್ಕೊಂಡ್ರು? ಚಿನ್ಮಯನ ಹೆಂಡತಿ ನನ್ನ ಆಫೀಸ್ಗೆ ಬಂದಾಗಿನಿಂದ ಏನಾದರೂ ತೊಂದರೆಗಳು ನಡೀತಾನೆ ಇದೆ. ಇವಳು ಏನಾದರೂ ಕಾಲ್ ಮಾಡಿದ್ಲಾ ಹೇಗೆ? ನಾನೊಬ್ಬ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ವಿರುದ್ಧ ಹೋಗೋಕ್ಕೆ ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು? ಲಂಡನ್ನಲ್ಲಿ ಇದ್ದವಳು ನನ್ನ ಕೆಲಸದ ಮೇಲೆ ತಲೆ ಹಾಕಿರಕ್ಕಿಲ್ಲ. ಆದರೆ ಅಮ್ಮ ಒಂದು ಮಾತು ಹೇಳ್ತಾ ಇದ್ರು, ಇವಳು ಅನಿಷ್ಟ ಅಂತ. ಅದು ಇದ್ರೂ ಇರ್ಬೋದು, ಯಾಕಂದ್ರೆ ಇವಳು ಆಫೀಸ್ಗೆ ಬಂದ ಮೇಲೇನೆ ಸಮಸ್ಯೆಗಳು ಎದುರಾಗ್ತಾ ಇರೋದು. ಇವಳ ಕಾಲ್ಗುಣ ನಿಜವಾಗ್ಲೂ ಸರಿ ಇಲ್ಲ. ಒಂದ್ಸಲ ತನ್ಮಯ ಎಲ್ಲ ಕೆಲಸ ಕಲ್ತ್ಕೊಳ್ಳಿ, ಆಮೇಲೆ ಈ ಅನಿಷ್ಟದವಳು ಮನೆಯಲ್ಲಿ ಇರಕ್ಕೆ ಹೇಳ್ಬೇಕು. ಮೊದಲು ನನಗೆ ಹೊಸ ಶತ್ರು ಯಾರು ಹುಟ್ಕೊಂಡಿದ್ರು ಅಂತ ತಿಳ್ಕೊಳ್ಬೇಕು ಅಂತ ಅಂದುಕೊಂಡು ತನ್ನ ವಿರುದ್ಧ ಯಾರು ಪಿತೂರು ಮಾಡುತ್ತಿದ್ದಾರೆ ಅವರ ಬಗ್ಗೆ ಯೋಚಿಸತೊಡಗಿದರು. ಮನೆಯಲ್ಲಿದ್ದ ಇಕ್ಷಾಗೆ ಆಫೀಸಿನಲ್ಲಿ ಏನೆಲ್ಲ ನಡೆಯಿತು ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತನ್ಮಯ್ ಕೊಟ್ಟಿದ್ದನು. ತನ್ಮಯ್ ದುಡ್ಡು ತಗೊಂಡು ಹೋಗಿದ್ದನ್ನು ನೋಡಿದ ಇಕ್ಷಾಳಿಗೆ ಇದೇ ತರ ಆಗುತ್ತೆ ಅಂತ ತಿಳಿದಿತ್ತು. ಇರ್ಲಿ, ಇವತ್ತು ಹೇಗೋ ತಪ್ಪಿಸ್ಕೊಂಡಿದ್ದಾನೆ. ಎಷ್ಟು ಸಲ ಅಂತ ಇದೇ ರೀತಿ ತಪ್ಪಿಸ್ಕೊಳ್ತೀಯಾ? ಒಂದಲ್ಲ ಒಂದಿನ ನಾನು ನಿನ್ನ ಜೈಲಿಗೆ ಕಳಿಸ್ತೀನಿ. ಆ ದಿನ ಹತ್ತಿರದಲ್ಲೇ ಇದೆ. ಅದಕ್ಕಿಂತ ಮೊದಲು ಎಲ್ಲ ಇದು ನೀನು ನರಳು ಹಾಗೆ ನಾನು ಮಾಡ್ತೀನಿ ಅಂತ ಅಂದುಕೊಂಡು ಮುಂದಿನ ಪ್ಲಾನ್ಗಾಗಿ ಸ್ಕೆಚ್ ಹಾಕತೊಡಗಿದಳು. ಚಿನ್ಮಯ್ ಶುರು ಮಾಡಿದ್ದ ಸ್ಟಾರ್ ವೇವ್ ಕ್ರಿಯೇಷನ್ ಬಿಸ್ನೆಸ್ ಒಂದು ಹಂತಕ್ಕೆ ಬಂದಿತ್ತು. ಹಂತ ಹಂತವಾಗಿ ಬೆಳೆಯತೊಡಗಿದನು. ಒಂದು ದಿನ ಅವನು ಆಫೀಸ್ ಮುಗಿಸಿ ತನ್ನ ಕಾರಲ್ಲಿ ಮನೆಗೆ ವಾಪಸ್ ಆಗುತ್ತಿದ್ದ ಸಮಯದಲ್ಲಿ ಶೋರೂಮಲ್ಲಿ ನಿಲ್ಲಿಸಿದ್ದ ಬೊಂಬೆಯ ಕಡೆ ಅವನ ದೃಷ್ಟಿ ಹೋಯಿತು. ಬೊಂಬೆಗೆ ಕಡು ನೇರಳೆ ಬಣ್ಣದ ಸಿಲ್ಕ್ ಸ್ಯಾರಿಯನ್ನು ಹಾಕಿದ್ದರು. ಆಗ ಅವನಿಗೆ ಈಕ್ಷಾ ಮೊದಲ ಬಾರಿ ಕಡು ನೇರಳೆ ಬಣ್ಣದ ಸೀರೆ ಹಾಕಿಕೊಂಡು ಬಂದಿದ್ದು ನೆನಪಾಯಿತು. ಕೂಡಲೇ ಅವನು ಶೋರೂಮ್ ಹತ್ತಿರ ಕಾರನ್ನು ನಿಲ್ಲಿಸಿ ಶೋರೂಮ್ ಒಳಗೆ ಹೋದನು. ಅವನನ್ನು ನೋಡಿ ಅಲ್ಲಿದ್ದ ಸ್ಟಾಫ್, ಏನ್ ಬೇಕಿತ್ತು ಸರ್? ಅಲ್ಲಿ ಡಾಲ್ಗೆ ಹಾಕಿದ್ದೀರಿ ಅಲ್ವಾ, ಆ ಸಾರಿ ಬೇಕು ಅಂತ ಹೇಳಿದಾಗ ಅವರು ಅದೇ ತರದ ಇನ್ನೊಂದು ಸಾರಿಯನ್ನು ತಂದು ಕೊಟ್ಟರು. ಸಾರಿ ನೋಡಿದ ಅವನಿಗೆ ಖುಷಿಯಾಗಿ ಅದರ ಜೊತೆ ಇನ್ನೆರಡು ಸಾರಿಯನ್ನು ತನ್ನ ಅಜ್ಜಿ ಮತ್ತು ಅಮ್ಮನಿಗೋಸ್ಕರ ತೆಗೆದುಕೊಂಡನು. ಸಾರಿ ಪರ್ಚೇಸ್ ಮಾಡಿ ಕಾರಲ್ಲಿ ಕೂತವನು ಸೀದಾ ಮನೆಗೆ ನಡೆದನು. ಮನೆಗೆ ಬಂದವನೇ ತನ್ನ ರೂಮಿಗೆ ಹೋಗಿ ಇಕ್ಷಾಳ ಸಾರಿಯನ್ನು ಅಲ್ಲೇ ಬಿಟ್ಟು ತನ್ನ ತಾಯಿಗೆ ತಂದಿರುವ ಸಾರಿಯನ್ನು ಅವರಿಗೆ ಕೊಡಲು ಅವರ ರೂಮ್ಗೆ ಹೋದನು. ಅವನನ್ನು ನೋಡಿದ ಶಾಲಿನಿಯವರು, ಬಂದೇನು? ಇರು, ನಾನು ನಿಂಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಮಮ್ಮ, ನಾನು ಹೊರಗಡೆ ಕುಡಿಸ್ಕೊಂಡು ಬಂದೆ. ಮಮ್ಮ, ನಿಮಗೋಸ್ಕರ ಸಾರಿ ತಗೊಂಡೆ, ಅದನ್ನು ನಿಮಗೆ ಕೊಡೋಣ ಅಂತ ಬಂದೆ. ಸಾರಿ ನನ್ನ ಹತ್ರ ತುಂಬ ಇದೆ ಕಣೋ, ಆದರೆ ಮಗ ಕೊಡಿಸೋ ಸಾರಿಯ ವಿಶೇಷತೆನೇ ಬೇರೆ. ನೀನು ಕೊಟ್ಟಿದ್ದನ್ನು ನಾನು ಬೇಡ ಅಂತೀನ, ಕೊಡು ಇಲ್ಲಿ ಅಂತ ಹೇಳಿ ಅವನ ಕೈಯಿಂದ ಸೀರೆಯನ್ನು ತಗೊಂಡು, ತುಂಬ ಚೆನ್ನಾಗಿದೆ ಕಣೋ, ಇಕ್ಷಾಳಿಗೆ ತಗೊಂಡೆ? ಹಾಂ ಮಮ್ಮ, ಅವಳಿಗೆ ಮತ್ತು ಅಜ್ಜಿಗೆ ಕೂಡ ತಗೊಂಡೆ. ಒಳ್ಳೆ ಕೆಲಸ ಮಾಡಿದೆ, ಅಜ್ಜಿಗೆ ತಂದದನ್ನು ಕೊಟ್ಬಿಟ್ವಾ? ಆಯ್ತು ಮಮ್ಮ ಅಂತ ಹೇಳಿ ಅವನು ಅಜ್ಜಿಯ ರೂಮ್ಗೆ ಹೋದನು. ಅಜ್ಜಿ, ನಿಮಗೆ ಸೀರೆ ತಂದಿದೆ, ತಗೊಳ್ಳಿ. ನನಗೆ ಯಾಕೋ ಸೀರೆ? ಈ ವಯಸ್ಸಲ್ಲಿ ಎಷ್ಟು ಅಂತ ಸೀರೆ ಉಟ್ಕೊಳ್ಳಿ? ಪರವಾಗಿಲ್ಲ ಅಜ್ಜಿ, ಇದನ್ನು ಕೂಡ ಉಟ್ಕೊಳ್ಳಿ, ನಾನು ಪ್ರೀತಿಯಿಂದ ತಂದಿದ್ದೀನಿ. ಸರಿ ಕೊಡು ಅಂತ ಹೇಳಿ ಅವನ ಕೈಯಿಂದ ಸೀರೆ ತಗೊಂಡು ನೋಡಿದ ಅವರಿಗೆ ಖುಷಿಯಾಗಿ, ಪರವಾಗಿಲ್ಲ, ಚೆನ್ನಾಗಿರೋದೇ ತಗೊಂಡು ಬಂದಿದೆ, ಇದನ್ನು ನಾನು ಜೋಪಾನವಾಗಿ ಎತ್ತಿಡ್ತೀನಿ. ಎತ್ತಿಡ್ಬೇಡಿ ಅಜ್ಜಿ, ಉಟ್ಕೊಳ್ಳಿ. ಆಯ್ತು, ಉಟ್ಕೊಳ್ತೀನಿ, ನಿನಗೆ ನಾನೇಕೆ ಬೇಜಾರು ಮಾಡಲಿ. ಸರಿ ಅಜ್ಜಿ, ನಾನು ಫ್ರೆಶ್ ಆಗಬೇಕು ಅಂತ ಹೇಳಿ ಅಲ್ಲಿಂದ ತನ್ನ ರೂಮ್ಗೆ ಬಂದನು. ಆಗಲೇ ಬಂದಾಗ ವಾಶ್ರೂಮಲ್ಲಿ ಇದ್ದ ಅವಳು ಈಗ ಹೋದಾಗ ಸೋಫಾದಲ್ಲಿ ಕುಳಿತುಕೊಂಡಿದ್ದಳು. ಬೆಡ್ ಮೇಲಿದ್ದ ಸಾರಿಯನ್ನು ಅವಳಿಗೆ ನೀಡಿ,
ಗೊತ್ತಾಗೋಯ್ತು ನಿನಗೆ ಅಂತ ಹೇಳಿದಾಗ, ಏನಿದೆ ಇದರಲ್ಲಿ ಅಂತ ಅವನ ಕೈಯಲ್ಲಿದ್ದ ಸೀರೆ ಬಾಕ್ಸನ್ನು ತೆಗೆದುಕೊಂಡು ಅದರಲ್ಲಿ ಏನಿದೆ ಅಂತ ನೋಡಿದಳು. ಬಾಕ್ಸ್ ಅಲ್ಲಿದ್ದ ಸೀರೆಯನ್ನು ನೋಡಿ ಅವಳಿಗೆ ಖುಷಿಯಾಯಿತು. ಇದು ನನ್ನ ಫೇವ್ರೆಟ್ ಕಲರ್. ನಿನಗೆ ಹೇಗೆ ಗೊತ್ತು ನನಗೆ ಈ ಕಲರ್ ಇಷ್ಟ ಅಂತ? ಮನಸ್ಸಿಗೆ ಹತ್ತಿರ ಆದವಳ ಇಷ್ಟ ಕಷ್ಟಗಳನ್ನು ತಿಳಿಯದಿರ್ತೀನ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಏನು ಹಾಗೆ ನೋಡ್ತಾ ಇದೆಯಾ? ನಾನು ನಿನ್ನನ್ನೇ ಕೇಳಿದ್ದು, ನಿನಗೆ ಹೇಗೆ ಗೊತ್ತು ನನಗೆ ಈ ಕಲರ್ ಇಷ್ಟ ಅಂತ? ಅದು ನೀನು ಅವತ್ತು ಕಾಲೇಜಿಗೆ ಸಾರಿ ಹಾಕ್ಕೊಂಡು ಬಂದಿದೆಯಲ್ವಾ, ಹಾಗಾಗಿ ನಿನಗೆ ಇದೇ ಕಲರ್ ಇಷ್ಟ ಆಗಿರ್ಬೋದಾ ಅಂತ ಅಂದುಕೊಂಡೆ. ಓ ಹಾಗಾ, ಈ ಸಾರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಅವನಿಗೆ ಖುಷಿಯಾಗಿ, ಸಾರಿ ತಂದಿದ್ದಕ್ಕೂ ಸಾರ್ಥಕ ಆಯಿತು, ಎಲ್ರಿಗೂ ಸಾರಿ ಇಷ್ಟ ಕೂಡ ಆಯಿತು ಅಂತ ಮನಸ್ಸಿನೆಲ್ಲ ಅಂದುಕೊಂಡು ಖುಷಿಗೊಂಡ ಅವನು ಫ್ರೆಶ್ ಆಗಲು ಹೋದನು. ಸೀರೆ ನೋಡಿ ಖುಷಿಗೊಂಡವಳು ಸೀರೆಯನ್ನು ಬಿಡಿಸಿ ಮೈಗೆ ಹಾಕಿಕೊಂಡಳು. ಸಾರಿ ಏನೋ ಚೆನ್ನಾಗಿದೆ, ಆದರೆ ಇದನ್ನು ಹೇಗೆ ಉಟ್ಕೊಳ್ಳೋದು? ಅವತ್ತು ಮಮ್ಮ ಹೆಲ್ಪ್ ಮಾಡಿದ್ರು, ಇಲ್ಲಿ ನನಗೆ ಯಾರು ಹೆಲ್ಪ್ ಮಾಡ್ತಾರೆ? ಅತ್ತೆ ಹತ್ರ ಹೋಗಿ ಹೆಲ್ಪ್ ಕೇಳಿದ್ರೆ ಹೇಗೆ? ಅವರ ಹತ್ರ ಹೋದ್ರೆ ಸಾರಿ ಇಟ್ಕೊಂಡು ಈಗ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ. ಅದೆಲ್ಲ ಬೇಡ, ನಾನೇ ಉಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದುಕೊಂಡು ಮೊಬೈಲ್ ತಗೊಂಡು ಅದರಲ್ಲಿ ಸಾರಿ ಹೇಗೆ ಉಟ್ಟುಕೊಳ್ಳುವುದು ಅಂತ ಸರ್ಚ್ ಮಾಡತೊಡಗಿದಳು. ಕೊನೆಗೆ ಒಂದು ವಿಡಿಯೋ ಪ್ಲೇ ಮಾಡಿ ಅದರಲ್ಲಿ ಸಾರಿ ಹೇಗೆ ಉಟ್ಟುಕೊಳ್ಳುತ್ತಿದ್ದಾರೆ ಅದೇ ರೀತಿ ಉಟ್ಟುಕೊಳ್ಳತೊಡಗಿದಳು. ಸಾರಿಯನ್ನು ಸುತ್ತಿ ಸುತ್ತಿ ಅವಳಿಗೆ ಹೇಗೆ ಉಟ್ಟುಕೊಳ್ಳಬೇಕು ಅಂತ ತಿಳಿಯದೆ ಹೋಯಿತು. ಇನ್ನೊಂದು ಸಲ ವಿಡಿಯೋನ ಸರಿಯಾಗಿ ನೋಡಿ ಮತ್ತೆ ಉಟ್ಟುಕೊಳ್ಳಲು ಟ್ರೈ ಮಾಡತೊಡಗಿದಳು. ಸೀರೆಗೆ ಸೆರಗು ಹಾಕಿದ ಮೇಲೆ ನೆರಿಗೆಯನ್ನು ಹಾಕಲು ತುಂಬಾ ಟ್ರೈ ಮಾಡತೊಡಗಿದಳು. ಆದರೆ ಅವಳಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಫ್ರೆಶ್ ಆಗಿ ಬಂದ ಚಿನ್ಮಯ್ ಇವಳನ್ನು ನೋಡಿ ಸೈಡಿಗೆ ಹೋದನು. ಹಿಂತಿರುಗಿ ನಿಂತಿದ್ದವನು ಇನ್ನೊಂದು ಸಲ ಅವಳ ಕಡೆ ವಾರೆಗಣ್ಣಿನಿಂದ ನೋಡಿದನು. ಅವಳು ನೆರಿಗೆ ಹಾಕಲು ಕಷ್ಟಪಡುತ್ತಿದ್ದರು ನೋಡಿ ಅವಳ ಹತ್ತಿರ ಹೋಗಿ ಸಾರಿ ನೆರಿಗೆಯನ್ನು ಹಾಕತೊಡಗಿದನು. ಅವಳು ಮಂತ್ರಮುಗ್ಧಳಂತೆ ಅವನನ್ನೇ ನೋಡತೊಡಗಿದಳು. ನೆರಿಗೆ ಹಾಕುವಾಗ ಅವನ ಕೈ ಅವಳ ಸೊಂಟಕ್ಕೆ ತಾಗಿದಾಗ ಅವಳಿಗೆ ಮೈಟಿ ರೋಮಾಂಚನವಾಗತೊಡಗಿತು. ನಂತರ ಅವಳ ಸೀರೆ ಸೆರಗನ್ನು ಸರಿ ಮಾಡಿ ಹಾಕಲು ಹೋದಾಗ ಇಬ್ಬರ ಕಣ್ಣೊಟ್ಟುಗಳು ಬೆಸೆದು ಹೋದವು. ಇಬ್ಬರು ಸ್ವಲ್ಪ ಹೊತ್ತಿನ ತನಕ ಒಬ್ಬರನ್ನೊಬ್ಬರು ನೋಡುತ್ತಾನೆ ಇದ್ದರು. ಕೈಯಲ್ಲಿದ್ದ ಪಿನ್ ಅವನ ಕೈಯನ್ನು ಚುಚ್ಚಿದಾಗ ವಾಸ್ತವಕ್ಕೆ ಬಂದವನು ಸೆರಗಿಗೆ ಪಿನ್ ಹಾಕಿ ಅವಳನ್ನು ಎದುರಿಸಕ್ಕಾಗದೆ ಅಲ್ಲಿಂದ ಹೊರಬಂದು ವರಾಂಡದಲ್ಲಿ ಕುಳಿತುಕೊಂಡನು. ಅವನು ರೂಮಿನಿಂದ ಹೊರ ಹೋದ ಮೇಲೆ ಇಕ್ಷಾ ನಿಟ್ಟುಸಿರು ಬಿಡುತ್ತಾ, ಏನಾಗ್ತಾ ಇದೆ ನನಗೆ? ಇವನ ಹತ್ತಿರ ಬಂದಾಗಲೆಲ್ಲ ನನಗೆ ಯಾಕೆ ಒಂಥರ ಆಗ್ತಾ ಇದೆ? ಯಾರನ್ನು ದ್ವೇಷ ಮಾಡಿದ್ರೆ ಇವನನ್ನು ಮಾತ್ರ ದ್ವೇಷ ಮಾಡಬೇಕು ಅಂತ ಅನ್ನಿಸೋದೇ ಇಲ್ಲ. ಇವನು ನನ್ನ ಜೊತೆ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಇವನ ಮೇಲೆ ಲವ್ ಆಗಿರೋ ಥರ ಇದೆ. ನನ್ನ ಸೇಡಿ ಎಲ್ಲ ಪೂರ್ತಿ ಆದಮೇಲೆ ಇವನನ್ನು ಬಿಟ್ಟು ಲಂಡನ್ಗೆ ನಾನು ಹೇಗೆ ವಾಪಸ್ ಹೋಗಲಿ? ಇವನನ್ನು ಮರೆತು ನಾನು ಸುಖವಾಗಿರ್ತೀನ? ಯಾವುದು ಸರಿ ಯಾವುದು ಕೆಟ್ಟದಂತ ಒಂದು ಗೊತ್ತಾಗ್ತಾ ಇಲ್ಲ. ಸೀಟಿ ತೀರಿಸ್ಕೊಳ್ಬೇಕಂತ ಯಾರ ಜೊತೆ ಮದುವೆಗೆ ಬಂದಿದ್ದಾನೋ ಇವತ್ತು ಅವನ ಜೊತೆ ನನಗೆ ಪ್ರೀತಿ ಆಗಿಬಿಟ್ಟಿದೆ. ನಾನು ನನ್ನ ಫೀಲಿಂಗ್ಸನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳಿ? ಇಲ್ಲ, ನನ್ನ ಸೇಡು ಪೂರ್ತಿಯಾಗೋ ತನಕ ನಾನು ನನ್ನ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು. ಪ್ರೀತಿಗೆ ಸೋಲ್ಬಾರ್ದು. ನನ್ನ ಗುರಿ ಏನಿದ್ರು ರೆಡ್ಡಿಯ ವಿನಾಶ, ಅದು ಮಾತ್ರ ನನ್ನ ತಲೆಯಲ್ಲಿ ಓಡಬೇಕು ವಿನ ಪ್ರೀತಿ ಅಲ್ಲ ಅಂತ ಅಂದುಕೊಂಡು ದೃಢ ನಿರ್ಧಾರವನ್ನು ಮಾಡಿಕೊಂಡಳು. ಇತ್ತ ವರಾಂಡದಲ್ಲಿ ಕೂತಿದ್ದ ಚಿನ್ಮಯನಿಗೂ ಕೂಡ ಮನಸ್ಸಿನಲ್ಲಿ ತರತರದ ಭಾವನೆಗಳು ಮೂಡತೊಡಗಿದವು. ಏನಾಗಿದೆ ನನಗೆ? ನಾನು ಯಾಕೆ ಅವಳಿಗೆ ಸೋಲ್ತಾ ಇದ್ದೀನಿ? ಇವಳು ತನ್ಮಯನಿಗೆ ಸೇರಿದವಳಂತ ಗೊತ್ತಿದ್ರು ಯಾಕೆ ಮನಸ್ಸು ಅವಳ ಕಡೆನೂ ವಾಲ್ತಾ ಇದೆ? ಅವಳು ಹತ್ತಿರ ಇದ್ರೆ ನಾನು ಎದೆ ಬಡ್ತ ಜೋರಾಗುತ್ತೆ. ನನ್ನ ಫೀಲಿಂಗ್ಸ ನಾನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಯಾವುದು ಒಳ್ಳೆಯದು ನಡೆಯಲ್ಲ. ನನ್ನ ತಮ್ಮನಿಗೋಸ್ಕರ ನಾನು ಅವಳಿಂದ ದೂರ ಇರಬೇಕು. ಅವಳು ಏನಿದ್ರು ಅವನನ್ನೇ ಪ್ರೀತಿ ಮಾಡೋದು. ಅವಳು ಅವನ ಜೊತೆನೇ ಚೆನ್ನಾಗಿರ್ತಾಳೆ. ನಾನು ಅವರಿಬ್ಬರ ಮಧ್ಯೆ ಹೋಗಬಾರ್ದು. ಅವಳ ಮೇಲೆ ನನಗೆ ಫೀಲಿಂಗ್ಸ್ಗಳು ಜಾಸ್ತಿ ಆದಷ್ಟು ನನಗೇನೆ ಜಾಸ್ತಿ ನೋವು ಹೋಗೋದು.
ಅವರಿಬ್ಬರ ಸಂತೋಷದ ಮಧ್ಯೆ ನಾನು ಹೋಗಬಾರ್ದು ಅಂತ ಅವನು ಕೂಡ ದೃಢ ನಿರ್ಧಾರವನ್ನು ಮಾಡಿಕೊಂಡನು. ಲಂಡನ್ನಿನಲ್ಲಿದ್ದ ಸುಕೇಶ್ ದೇಶಪಾಂಡೆ ಅಲ್ಲಿನ ಅವರ ಕಂಪನಿಯನ್ನು ಕ್ಲೋಸ್ ಮಾಡುವ ಎಲ್ಲ ಫಾರ್ಮಾಲಿಟಿಯನ್ನು ಮುಗಿಸಿ ಇಂಡಿಯಾಗೆ ಬರಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಕಾವ್ಯಳ ಖುಷಿಗಂತೂ ಕೊನೆಯೇ ಇರಲಿಲ್ಲ. ಯಾವಾಗ ಇಂಡಿಯಾಗೆ ಹೋಗುತ್ತೇನೋ ಅಂತ ಜಾತಕ ಪಕ್ಷಿಯಂತೆ ಕಾಯತೊಡಗಿದಳು. ಎಲ್ಲರೂ ಮನೆಯಲ್ಲಿದ್ದಾಗ ಸುಕೇಶ್ ಅವರು ತನ್ನ ತಮ್ಮನ ಜೊತೆ ಆಫೀಸಿನ ಬಗ್ಗೆ ಮಾತನಾಡುತ್ತಿದ್ದರು. ಸುಕೇಶ್, ಇಂಡಿಯಾದಲ್ಲಿ ಆಫೀಸ್ ಸೆಟಪ್ ಎಲ್ಲ ಆಯ್ತಾ? ಎಲ್ಲ ರೆಡಿಯಾಗಿದೆ ಅಣ್ಣ. ನಾವು ಇಲ್ಲಿಂದ ಅಲ್ಲಿ ಶಿಫ್ಟ್ ಆದ್ರೆ ಆಯ್ತು. ತುಂಬಾ ವರ್ಷಗಳ ನಂತರ ನಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಈ ಮನೆಯನ್ನು ಮಾರೇ ಇತ್ತು. ಇನ್ನೇನಿದ್ರು ನಾಳೆ ಹೋಗೋದು ಒಂದೇ ಬಾಕಿ. ಎಲ್ಲಿ ಎಷ್ಟು ದಿನ ಋಣ ಇರುತ್ತೋ ಅಲ್ಲಿ ಅಷ್ಟೇ ದಿನ ಇರಕ್ಕೆ ಆಗೋದು. ನಾವು ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಲ್ಲೇ ಸೆಟಲ್ ಆಗಬೇಕಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನು ಯಾರಿಂದಲೂ ತಡೆಯಕ್ಕಾಗಲ್ಲ. ಎಲ್ಲರೂ ನಿಮ್ಮ ಲಗೇಜ್ಗಳನ್ನು ಪ್ಯಾಕ್ ಮಾಡ್ಕೊಂಡಿಟ್ಟಿರಿ. ನಾಳೆ ಬೆಳಿಗ್ಗೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ಸಮ್ಮತಿ ಸೂಚಿಸಿದರು. ಆಸ್ಪತ್ರೆಯ ಬೆಡ್ಡಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಸಿಸ್ಟರ್ ತನ್ನ ಕೈಯಾರೆ ಊಟ ಮಾಡಿಸುತ್ತಿದ್ದರು. ಅವರು ಬೇಡ ಅಂದ್ರೂ ಕೂಡ ಕೇಳದೆ ಬಲವಂತವಾಗಿ ತಿನ್ನಿಸುತ್ತಿದ್ದರು. ಅಣ್ಣ ಸ್ವಲ್ಪ ತಿನ್ನು, ಇಲ್ಲಾಂದ್ರೆ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಆದ್ರೆ ಆಗ್ಲಿ ಬಿಡು, ನಾನು ಯಾರಿಗೋಸ್ಕರ ಬದುಕಬೇಕು? ನನ್ನವರಂತ ಯಾರಿದ್ದಾರೆ? ಎಲ್ಲರನ್ನು ಕಳೆದುಕೊಂಡೆ. ಇದ್ದಿದ್ದು ಒಂದೇ ಆಸೆ, ಅದು ಅವ್ರ ಜೊತೆ ಕೊನೆಯವರೆಗೆ ಇರಬೇಕು ಅಂತ. ಅವಳೇ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಬದುಕಬೇಕು? ನೀನು ನನಗೋಸ್ಕರ ಬದುಕಬೇಕಣ್ಣ. ನಿನ್ಗೆ ಯಾರೂ ಇಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ? ನಿನ್ನ ತಂಗಿ ನಾನಿಲ್ವಾ? ನಾನಿನ್ನು ಒಡಹುಟ್ಟಿದ ತಂಗಿ ಇಲ್ಲದೇ ಇರ್ಬೋದು, ಆದರೆ ನೀನು ನನ್ನ ಸ್ವಂತ ಅಣ್ಣನ ಥರ. ನಾನು ಜೀವಂತವಾಗಿರೋ ತನಕ ನೀನು ಗಟ್ಟಿಮುಟ್ಟಾಗಿರಬೇಕು. ಯಾರಿಗೊತ್ತು, ನಿನ್ನ ಈ ನಿಷ್ಕಲ್ಮಶ ಪ್ರೀತಿಗೆ ದೇವರೇ ಕರೆಗೆ ಅವಳನ್ನು ನಿನ್ನ ಹತ್ರ ವಾಪಸ್ ಕಳಿಸಿದ್ರು ಕಳಿಸ್ಬೋದು. ಇಷ್ಟೆಲ್ಲ ಆದ್ಮೇಲೆ ದೇವರಿದ್ದಾನಂತ್ಯ? ನನಗೆ ದೇವ್ರ ಮೇಲೆ ನಂಬಿಕೆ ಯಾವತ್ತೋ ಹೊರಟೋಗಿದೆ. ನೀನು ಹೇಳ್ದೆ ಅಂತ ತಿಂತಾ ಇದ್ದೀನಿ. ಈ ಗಡ್ಡ ಯಾಕೆ ತುಂಬಾ ಚುಸ್ತಾ ಇದೆ, ಇದನ್ನು ತೆಗಿತೀಯಾ? ಪೂರ್ತಿ ತೆಗೆಯೋದು ಬೇಡ ಅಣ್ಣ, ಸ್ವಲ್ಪ ತೆಗಿತೀನಿ. ಇಲ್ಲಾಂದ್ರೆ ಡಾಕ್ಟರ್ಗೆ ನಿನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಇಷ್ಟು ದಿನ ಯಾವ ರೀತಿ ನಾಟಕ ಮಾಡ್ತಾ ಇದೆಯೋ ಮುಂದೇನೂ ಅದನ್ನೇ ಕಂಟಿನ್ಯೂ ಮಾಡು. ಆಯ್ತು ಅಂತ ಹೇಳಿ ಆ ವ್ಯಕ್ತಿ ಅವಳ ಕೈಯಿಂದ ಊಟ ಮಾಡತೊಡಗಿದರು. ಕತೆ ಮುಂದುವರಿಯುವುದು. ಆಸ್ಪತ್ರೆಯಲ್ಲಿರುವ ಆ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.